if A and B are other respectively, find the coordinate of point P such that AP is 3/7 of AB and P lies on the line segment AB. ಸೊ ಇದನ್ನ ಬಿಡಿಸಿ ಹೇಳಬೇಕು ಅಂತ ಹೇಳಿದ್ರೆ ಚಿತ್ರ ಬಿಡಿಸಲೇಬೇಕು. ಇದು ಸ್ವಲ್ಪ ಇದರಲ್ಲಿ ಏನೋ ಒಂದು ಟ್ರಿಕ್ ಇದೆ. ಟ್ರಿಕ್ ಅಂತ ಹೇಳೋದಕ್ಕಿಂತ ಕ್ವಶನ್ ಟ್ರಿಕ್ಕಿ ಆಗಿದೆ. ನಮ್ಮ ಕಡೆಯಿಂದ ಟ್ರಿಕ್ಕಿ ಏನಿಲ್ಲ, ಕ್ವಶನ್ ಟ್ರಿಕ್ಕಿ ಆಗಿದೆ. ಸೊ ಅದಕ್ಕೆ ಟ್ರಿಕ್ಕಿನೆಸ್ ಫೋಕ್ಸ್ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ರೆ ಎ ಪಿ ಅಲ್ವಾ? ಟ್ರಿಕ್ಕಿನೆಸ್ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಟ್ರಿಕ್ ಹೇಳ್ಕೊಡ್ತೇನೆ. ಸೊ ಪಾಯಿಂಟ್ ಎ ಬಿ ನಿಮ್ಗೆ ಗೊತ್ತಿದೆ, A ಒಂದು -2, 2, B ಒಂದು 2, -4. ಸರಿ, ಪಾಯಿಂಟ್ ಪಿ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಯಬೇಕು, X, Y. ಸೂಪರ್. ಸೊ ನಮ್ಮ ರೇಷಿಯೋ 3:7 ಅಲ್ವಾ? AP is equal to 3/7 AB. ಕರೆಕ್ಟಾ? ತಪ್ಪು. ಈ ರೇಷಿಯೋ ಅಂತ ಹೇಳಿದ್ರೆ ಹುಡುಗರ AP/PB. ನಾವು ಇದುವರೆಗೂ ರೇಷಿಯೋ M1:M2 ತಗೊಂಡ್ರಲ್ಲ, ಅದು AP/PB ಆಗೋದು. ಇದು AP/AB ಬರುತ್ತೆ. ನೋಡ್ತೀನಿ. ಸೊ given AP is equal to 3/7 into AB ಅಂತ ಹೇಳಿದ್ರೆ ನಾವು ಸ್ವಲ್ಪ ರಿಅರೇಂಜ್ ಮಾಡ್ತು ಅಂದ್ರೆ, ಇಲ್ಲಾಂದ್ರೆ multiply both the sides with AB. So AP/AB is equal to 3/7 ಆಗುತ್ತೆ. ಬಟ್ ಇದು ನಮ್ಮ ರೇಷಿಯೋ ಅಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಮ್ಗೆ ಬೇಕಾಗಿರೋ ರೇಷಿಯೋ AP/PB. ಇದು ನಿಮ್ಮ ಪ್ರಶ್ನೆ ಮುಂದೆ ಇರ್ಬೋದು, ಹೀಗಿರುತ್ತೆ. AP/PB ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ. ಸಿಂಪಲ್. ಇದು ಪೂರ ಭಾಗ 7 ಯೂನಿಟ್ ಅಲ್ಲಿ ಇದೆ. 7 units, not exactly units, 7A. ಯಾಕೆ 7A? ಏನಕ್ಕೆ ಅಂತ ಹೇಳಿದ್ರೆ ಇದ್ರ ಪ್ರಕಾರ AB ಪ್ರಕಾರ AB is equal to 7A, ಸೊ PB is equal to 3A ಆಗುತ್ತೆ. ನೀವು ಪ್ರಪೋರ್ಷನಾಲಿಟಿ ಮತ್ತೆ ರೇಷಿಯೋಸ್ ಕಲ್ತಿದ್ರೆ ಸರಿಯಾಗಿ ಇದು ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ AP, this implies AP is equal to 3A and AB is equal to 7A, where A is the common factor. ಆಯ್ತಾ? ಸೊ ರೇಷಿಯೋಸ್ ಸಾಲ್ವ್ ಮಾಡಿದಾಗ ಇದು ಬರುತ್ತೆ. Therefore PB will be 7A minus, ಓಕೆ ಬರೆದು ಬಿಡ್ತೇನೆ. PB ನೋಡಿದ್ರ AB minus AP ಅಲ್ವಾ? PB ಬಂದು AB minus AP. So 7A minus 3A, it is 4A. So basically AP by PB is equal to 3A by 4A. It is 3:4. So this is 3:4. ಸರಿನಾ? ಸೊ ರೇಷಿಯೋ ಸಿಕ್ತು. ನೆಕ್ಸ್ಟ್ ಏನಿದ್ರು ಕೋಆರ್ಡಿನೇಟ್ ಕಂಡುಹಿಡಬೇಕು. ಫಾರ್ಮುಲಾ ಬರೀರಿ, ಸಬ್ಸ್ಟಿಟ್ಯೂಟ್ ಮಾಡಿ ಉತ್ತರ ಸಿಗುತ್ತೆ. ಸೊ ವರ್ಕಿಂಗ್ ಆನ್ P(x, y). So section formula x, y is equal to xm plus xm divided by m plus m, ym plus ym divided by m plus m. So trick ಗೊತ್ತಿದೆ ನಿಮಗೆ. 1 2 2 1 1 2 1 2 2 1 1 and 2. So x is equal to ಇದು x1, ಇದು y1, x2, y2. -2 into 4 is -8. 2 into 3 is 6 plus 6 divided by 7. So ಇದು ನಿಮ್ಮ -2/7 ಆಗುತ್ತೆ. ಸರಿ ಇದೆ. ಆಯ್ತಾ? ಕೊನೆಯದಾಗಿ y is equal to -2
ಇದು -8 ಆಗುತ್ತೆ. -4 ಇಂಟು ಇದು -12 ಆಗುತ್ತೆ ಬೈ 7 -20/7. ಸೊ ನನಗೆ ಉತ್ತರ ಬರೋಕ್ಕೆ ಜಾಗ ಇಲ್ಲ. ನೀವೊಂದು ಸ್ಟೇಟ್ಮೆಂಟ್ ಬರ್ಕೊಡಿ. ಪಾಯಿಂಟ್ ಪಿ -2 ಇಲ್ಲಿ ಈ ಥರ ಪಿ ಎಸ್ -2/7, -20/7 ಆಯ್ತಾ? ಸೊ ಇದನ್ನ ನೀವು ತಿರ್ಗಾ ಕೋಡ್ ಉಪಯೋಗಿಸ್ಕೊಂಡು ವೆರಿಫೈ ಮಾಡ್ಕೊಳ್ಳಿ. ನಾನೇನು ಮಾಡೋದಕ್ಕೆ ಹೋಗಲ್ಲ.